ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾವಿವತ್ತು ಚನ್ನಗಿರಿ ಪಟ್ಟಣದಲ್ಲಿ ರೈತರ ಬೃಹತ್ ಪ್ರತಿಭಟನೆಯನ್ನು ನೋಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣನ್ನು ಲೋಡ್ ಮಾಡದಂತೆ ಒಂದು ನಿಷೇಧವನ್ನು ಹೊರಡಿಸಿರೋ ಹಿನ್ನೆಲೆಯಲ್ಲಿ ರೈತರು ಇವತ್ತು ಈ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಸುಮಾರು 500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾವೆ. ನೀವು ನೋಡ್ತಾ ಇರ್ಬೋದು, ಚನ್ನಗಿರಿ ಪಟ್ಟಣದಲ್ಲಿ ಸುಮಾರು ಒಂದು 2000ಕ್ಕೂ ಹೆಚ್ಚು ವಾಹನಗಳು ಈ ಪ್ರತಿಭಟನೆಯಿಂದ ಸ್ಟ್ರಕ್ ಆಗಿ ರೋಡ್ ಜಾಮ್ ಆಗಿದೆ. ಇದು ಇಲ್ಲಿ ಮಾತ್ರ ಅಲ್ಲದೆ ನಿಜಕ್ಕೂ ಇದು ಗರ್ಗ ಕ್ರಾಸ್ವರೆಗೂ ಸಹ ಈ ರೀತಿ ರೋಡ್ ಜಾಮ್ ಆಗಿದೆ. ವಾಹನಗಳು ಪಾಸಾಗಲು ಸಹ ಹರಸಾಹಸ ಪಡುವಂತಹ ಒಂದು ಸಮಸ್ಯೆ ಎದುರಾಗಿದೆ. ರೈತರು ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಇದನ್ನು ವಾಪಸ್ ತಗೊಳ್ಳೋವರೆಗೂ ಸಹ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ವಾಪಸ್ ತಕ್ಕೊಳ್ಳಲ್ಲ ಅಂಥೇಳಿ ಆಗ್ರಹ ಮಾಡ್ತಿದ್ದಾರೆ. ನಿಜಕ್ಕೂ ಬೃಹತ್ ಪ್ರತಿಭಟನೆ ಇದಾಗಿದ್ದು ಸುಮಾರು 500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಹಾಗೆಯೇ ಸಾಕಷ್ಟು ಜನ ರೈತರು ಸಹ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಬೃಹತ್ ಪ್ರತಿಭಟನೆ ಇದಾಗಿದೆ ನೋಡಿ. ಸಾಕಷ್ಟು ಜನ ರೈತರು ಸಹ ಇಲ್ಲಿ ಭಾಗವಹಿಸಿದ್ದಾರೆ. ಆದರೆ ಸಾಕಷ್ಟು ವಾಹನಗಳು ಸಹ ಇಲ್ಲಿ ರೋಡ್ ಜಾಮ್ ಆಗಿರೋದ್ರಿಂದ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಆದ್ಯ ನ್ಯೂಸು ಪ್ರತಿಯೊಂದು ಕ್ಲಿಪ್ಪಿಂಗ್ನೂ ಸಹ ನಿಮಗೆ ಕೊಡ್ತಾ ಇದೆ. ಅವರು ರೈತರ ಮಕ್ಕಳೇ. ಅವರ ತಾಯಿ ಕೂಡ APMC ಅಧ್ಯಕ್ಷರಾಗಿದ್ದರು. ಅವ್ರಿಗೂ ರೈತರ ಸಮಸ್ಯೆ ಗೊತ್ತಿದೆ. ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಕೂಡ ನಮ್ಮ ಬೀಗ್ರೆಯ, ಇದೇ ತಾಲೂಕಿನ ಬೀಗ್ರೆ, ಅವ್ರಿಗೂ ರೈತರ ಮನೆಗೆ ಮದುವೆ ಆಗಿರೋದು. ಆಯ್ತಾ, ನಾವು ಅವ್ರ ಬಗ್ಗೆ ಗೌರವ ಇದೆ. ನಿಮಗೆ ಯಾರು ಉದ್ವೇಗಕ್ಕೆ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಯಾರು ಮಜಾ ಮಾಡಕ್ ಬಂದಿಲ್ಲ. ಇಲ್ಲಿ ಬಂದಿರತಕ್ಕಂಥದ್ದು ಸಂಕಷ್ಟಕ್ಕೆ. ನೋಡ್ರಿ ಸಾಹೇಬ್ರೆ, ನಿಮ್ಮ ಅನಿಸಿಕೆಯನ್ನು ನೀವು ಹೇಳ್ರಿ. ನೀವು ಕಾನೂನು ಹೇಳ್ತೀರಿ, ನಾವು ನಮ್ಮದು ಹೊಟ್ಟೆಪಾಡು ರೈತರದು ಈ ಪರಿಸ್ಥಿತಿ ಇದೆ. ನೀವು ಏನು ಹೇಳ್ತೀರಿ ಹೇಳಿ, ನಮ್ಮ ಮನವಿ ಇದೆ, ನಿಮಗೆ ಕೊಡ್ತೀವಿ. ನಾವು ಸಾರ್ವಜನಿಕರಿಗೆ ತೊಂದರೆ ಮಾಡಕ್ ಹೋಗಲ್ಲ. ಆದರೆ ಒಂದು, ನಾವು ಮಣ್ಣು ಹೊಡೆಯೋರೆ, ನೀವು ನಮ್ಮನ್ನು ಜೈಲಿಗೆ ಕಳಿಸಿರೋ ಮಣ್ಣು ಹೊಡೆಯೋರೆ. ನಾವು ನಮಗೆ ಈ ತಾಲೂಕಿನ ರೈತರಿಗೆ ಮಣ್ಣು ಬೇಕು. ಯಾಕೆ ಬೇಕು ಅಂದ್ರೆ, ನಿಮ್ಮ ಗೊಬ್ಬರ 6,000 ರೂಪಾಯಿ ಕ್ವಿಂಟಲ್. ನಮ್ಮ ಕೈಯಲ್ಲಿ ಗೊಬ್ಬರ ತಗೊಂಡು ನಮ್ಮ ಮಣ್ಣನ್ನ ಫಲವತ್ತತೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀರು ನಿರಂತರ ಒಗರ್ದು ಮಣ್ಣು ಜೋಗಿಡ್ತದೆ ತೋಟದಾಗೆ, ಹೊಲದಾಗೆ, ಗದ್ದೆಗೆ. ಅದಕ್ಕೆ ನಾವು ಕೆರೆ ಮಣ್ಣು ಹೊಡ್ಕೊಳ್ಳೋರೆ. ನೀವು ಕೇಸ್ ಹಾಕಿದ್ರೆ ನಮ್ಮ ಹೋರಾಟ ಅನಿವಾರ್ಯವಾಗಿ ನಿರಂತರವಾಗಿರ್ತದೆ. ಜಿಲ್ಲಾಧಿಕಾರಿಗಳಿಗೆ ಹೇಳಿ, ನಿಮ್ಮ ತಾಲೂಕು ಅಧಿಕಾರಿಗಳಿಗೆ ಹೇಳ್ರಿ. ನಾವು ಇಲ್ಲಿಂದ ಹೋದ್ಮೇಲೆ ನಮ್ಮ ರೈತರುಗಳು ಸೌಜನ್ಯವಾಗಿ ವರ್ತನೆ ಮಾಡಬೇಕು. ಮಣ್ಣು ಹೊಡ್ಕೊಳಕ್ಕೆ ನಮ್ಮ ಬೆಂಬಲ ಇದೆ. ಆದರೆ ಕಾನೂನು ರೀತಿ ಅದು ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬಹುದು. ಯಾಕೆಂದ್ರೆ ಇಡೀ ರಾಜ್ಯದ ವಿಷಯ ನಮಗೂ ಅರ್ಥ ಆಗ್ತದ್ದು. ಯಾರೋ ಒಬ್ಬ ದೊಡ್ಡ ಜನಪ್ರತಿನಿಧಿನ ಮಾತಿಗೆ ಗೌರವ ಕೊಟ್ಟು ಇವತ್ತು DC ಅವರು ಮಣ್ಣೊಂದು ಆದೇಶ ಮಾಡಿದ್ದಾರೆ, ನಮಗೆ ಅರ್ಥ ಆಗ್ತದದು. ಆದ್ರೆ ಅದು ಅಧಿಕೃತವಾಗಿ ತಹಸೀಲ್ದಾರರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆದೇಶ ಮಾಡೋಕ್ಕಾಗಲ್ಲ. ಇವತ್ತು ಜಿಲ್ಲಾಧಿಕಾರಿಗಳು ಚಿಕ್ಕಮಗಳೂರು ಕೋರ್ಟಲ್ಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ರೈತರುಗಳು, ನಿಮಗೆ ಯಾರು ಎಲ್ಲಿ ಯಾವುದೇ ಊರಿನಲ್ಲಿ ಮಣ್ಣೊಡೆಯಕ್ಕೆ PDOಗಳು VAಗಳು ಬಂದಂಥ ಸಂದರ್ಭದಲ್ಲಿ ನಮಗೆ ದೂರವಾಣಿಗಳು ಮುಖ್ಯನ ಮಾತಾಡಿಸ್ರಿ. ನಿಮ್ಮ ಮೇಲೆ ಕೇಸ್ ಆದರೆ ನಾವು ನಮ್ಮ ಮೇಲೆ ಕೇಸ್ ಹಾಕ್ಸ್ಕೊಂತೀವಿ. ನೀವು ಯಾವುದಕ್ಕೂ ಅಂಜತಕ್ಕಂಥ ಪ್ರಶ್ನೆ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಮಾಡೋದು ಬೇಡ, ತಾಲೂಕು ಆಡಳಿತಕ್ಕೆ ತೊಂದರೆ ಮಾಡೋದು ಬೇಡ. ಇದು ನನ್ನ ಅನಿಸಿಕೆ. ಈಗೇನು ಮನವಿ ಇದೆ, ತಹಸೀಲ್ದಾರ್ ಸಾಹೇಬ್ರಿಗೆ ಕೊಡ್ರಿ, ಇನ್ಸ್ಪೆಕ್ಟರ್ ಇದ್ದಾರೆ ಕೊಡ್ರಿ. ನಾವು ಕಾನೂನನ್ನ ಕೈಗೆ ಎತ್ಕೊಳಕ್ ತಯಾರಿಲ್ಲ. ನಾವು ಒಂದು ನಿಮಿಷ ಇದ್ರಣ್ಣ, ಕಾನೂನನ್ನ ಗೌರವಿಸೋರು, ಕಾನೂನು ಗೌರವಿಸಿ ನ್ಯಾಯ ಪಡಿಬೇಕು ಅಂತಕ್ಕಂಥ ನಿರ್ಧಾರ ನಮ್ದು. ಈಗ ನೀವು ನಮ್ಮ ಅದನ್ನ ಬಲಹೀನತೆ ಅಂತ ತಿಳ್ಕೊಂಡ್ರೆ ಮುಂದಿನ ದಿನ DC ಅವರಿಗಾಗ್ಲಿ, ಈ ಜಿಲ್ಲಾಡಳಿತಕ್ಕಾಗ್ಲಿ, ರಾಜ್ಯ ಸರ್ಕಾರಕ್ಕಾಗ್ಲಿ, ಕೇಂದ್ರ ಸರ್ಕಾರಕ್ಕಾಗ್ಲಿ ನಮ್ಮ ಮನವಿಯನ್ನ ಮುಟ್ಟಿಸ್ಬೇಕನ್ನೋದಷ್ಟೇ ನಮ್ದು. ನಮ್ಮ ನೋವೇನಿದೆ ಅದು ಅವ್ರಿಗೆ ಮುಟ್ಲಿ ಅಂತ ಬಿಟ್ರೆ ನಾವು ಯಾರಿಗೂ ತೊಂದರೆ ಕೊಡ್ಬೇಕಂತ ಉದ್ದೇಶ ಇಲ್ಲ. ಸಾಹೇಬ್ರೆ, ನಿಮಗೆ ನಮ್ ಕಷ್ಟ. ನಾನು ನಿಮ್ಮ ಹತ್ರ ಕೇಳೋದು, ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಪ್ಲೀಸ್ ಯು ಶುಡ್ ಪುಟ್ ಯುವರ್ ಶೂಸ್ ಆನ್ ಫುಟ್ ಆನ್ ಮೈ ಶೂಸ್. ನಮ್ ಕಾಲ್ ಮೇಲೆ ನಿಂತು ನೋಡ್ರಿ ನಮ್ಮ ಪರಿಸ್ಥಿತಿ ಏನಂತ. ನಾವಲ್ಲಿ ಮಣ್ಣು ಹೊಡಿಲಿಲ್ಲ ಅಂದ್ರೆ ಕೆಲಸನೇ ನಡೆಯೋದಿಲ್ಲ ರೈತರಿಗೆ. ಹಾಗಾಗಿ ನಿಮ್ಮ 6,000 ರೂಪಾಯಿ ಗೊಬ್ಬರ ನಿಮ್ದು, 1,700 ರೂಪಾಯಿ ಮೆಕ್ಕೆಜೋಳ ನಮ್ದು. ಮತ್ತೆ ಏನ್ ಆತ್ಮಹತ್ಯೆ ಮಾಡ್ಕೋಬೇಕಾ, ಬದುಕ್ಬೇಕಾ ರೈತರಿಂದ ಪರಿಸ್ಥಿತಿ ಇದೆ. ಅದಕ್ಕೆ ದಯವಿಟ್ಟು ಯಾರ ನೀವು ಮುಖಂಡರುಗಳು ನಿಮ್ಮ ಅಭಿಪ್ರಾಯ ಹೇಳಿದ್ರೆ 1-2 ನಿಮಿಷದಲ್ಲಿ ಹೇಳ್ರಿ ಅಷ್ಟೇನೆ. ಮಾತಾಡಿ, ಇಲ್ಲಿ ನೋಡಿಕೆ ಮಾತಾಡ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಒತ್ತಾಯ ಮಾಡೋದಿಷ್ಟೇ, ನಾವು ಮಣ್ಣು ಅಂದರೆ ಬಂಗಾರ ಅಂತ ತಿಳ್ಕೊಂಡಿದ್ದೀವಿ.
ಮಣ್ಣು ಅಂದ್ರೆ ಒನ್ನು ಅಂತ ತಿಳ್ಕೊಂಡಿದ್ದೀವಿ. ನೀವು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳೇ, ಬಿಜೆಪಿ ಕಾಂಗ್ರೆಸ್ ಮಧ್ಯದ ಜಗಳದಲ್ಲಿ ರೈತರಿಗೆ ಅನ್ಯಾಯ ಮಾಡಬೇಡ್ರಿ. ನಾವು ಮಣ್ಣು ಕೇಳ್ತಿರೋದು ವ್ಯವಸಾಯಕ್ಕೋಸ್ಕರ. ನಾವೇನು ಇಟ್ಗಿ ಬಟ್ಟಿ ಮಾಡಬೇಕು ಅಥವಾ ಇಟ್ಗಿ ಮಾರಾಟ ಮಾಡಬೇಕು ಅಥವಾ ಬೇರೆಯವ್ರಿಗೆ ಯಾರಿಗಾರ ಮಾರಾಟ ಮಾಡಬೇಕು ಅಂತಲ್ಲ. ನಾವು ನಮ್ಮ ವ್ಯವಸಾಯಕ್ಕೋಸ್ಕರ ಚಿನ್ನ ಆದಂಥ ಮಣ್ಣನ್ನು ಕೇಳ್ತಾ ಇದ್ದೀವಿ. ತಾವು ದಯವಿಟ್ಟು ಕಮರ್ಷಿಯಲ್ ಒಡೆಯರಿಗೆ ಬಿಡ್ರಿ. ರೈತರು ಏನು ತೋಟಕ್ಕೆ ಹೊಡ್ಕೊಳ್ಳೋ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲಿವರೆಗೂ ನೀವು ಅವಕಾಶ ಮಾಡ್ಕೊಡಿದಿಲ್ವೋ ಅಲ್ಲಿವರೆಗೂ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಯಾವ ಕಾರಣಕ್ಕೂ ಚಳವಳಿಗಳನ್ನ ವಾಪಸ್ ತಗೊಳ್ಳೋದಿಲ್ಲ. ಈಗಾಗಲೇ ಚನ್ನಗಿರಿ ತಾಲೂಕಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ನಾಳೆ ದಾವಣಗೆರೆಯಲ್ಲೂ ಮಾಡ್ತಾ ಇದ್ದೀವಿ. ನೀವು ಯಾರ್ಯಾರು ಕಳ್ತನ ಹೊಡಿತೀರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಬೇಡ ಅಂತ ಹೇಳಲ್ಲ, ಆದರೆ ರೈತರಿಗೆ ಮಾತ್ರ ಅವಕಾಶ ಕೊಡಬೇಕು ಅಂತೇಳಿ ಒತ್ತಾಯಿಸ್ತಿದ್ದೀವಿ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು, ಒಂದು ತೀರ್ಮಾನ ಹೇಳ್ಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ. ಸರ್ಕಾರ ಅಂತ ಸರ್ಕಾರ, ಕಾನೂನು ಅಂತ ಕಾನೂನು, ಕಾನೂನು ಅಂತ ಕಾನೂನು. ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ರೈತ ವಿರೋಧಿ ತಾಲೂಕಾಡಳಿತಕ್ಕೆ, ರೈತ ವಿರೋಧಿ ಅಧಿಕಾರಿಗಳಿಗೆ, ರೈತ ವಿರೋಧಿ ಅಧಿಕಾರಿಗಳಿಗೆ ಕಾನೂನು ಅಂತ ಕಾನೂನು, ಕಾನೂನು ಅಂತ ಕಾನೂನು, ಸರ್ಕಾರ ಅಂತ ಸರ್ಕಾರ, ಸರ್ಕಾರ ಅಂತ ಸರ್ಕಾರ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ತಾಲೂಕಾಡಳಿತಕ್ಕೆ, ರೈತ ವಿರೋಧಿ ತಾಲೂಕಾಡಳಿತಕ್ಕೆ, ರೈತ ವಿರೋಧಿ ಅಧಿಕಾರಿಗಳಿಗೆ, ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ರೈತರ ಬೀದಿಗಿಳಿಸುವ ಜಿಲ್ಲಾ ಆಡಳಿತಕ್ಕೆ, ರೈತರನ್ನ ಬೀದಿಗಿಳಿಸುವ ಜಿಲ್ಲಾ ಆಡಳಿತಕ್ಕೆ, ರೈತರನ್ನ ಬೀದಿಗಿಳಿಸುವ ತಾಲೂಕು ಆಡಳಿತಕ್ಕೆ, ರೈತರನ್ನ ಬೀದಿಗಿಳಿಸುವ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಚಳವಳಿಗೆ, ರೈತರ ಚಳವಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಬೀದಿಗಿಳಿಸುವ ಜಿಲ್ಲಾ ಆಡಳಿತಕ್ಕೆ, ರೈತರ ಬೀದಿಗಿಳಿಸುವ ಜಿಲ್ಲಾ ಆಡಳಿತಕ್ಕೆ, ರೈತರನ್ನು ಬೀದಿಗಿಳಿಸುವ ತಾಲೂಕು ಆಡಳಿತಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುವ ಅಧಿಕಾರಿಗಳಿಗೆ, ರೈತರನ್ನು ಒಕ್ಕಲೆಬ್ಬಿಸುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ
ಸರ್, ಇವತ್ತು ರಾಜ್ಯದೊಳಗಡೆ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಆಡಳಿತದಲ್ಲಿದೆ. ಆದರೆ ಜಿಲ್ಲೆ ಒಳಗಡೆ ರೈತರ ಮೇಲೆ ಯಾಕಿಂತ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಅಂತ ನೋಡಿ, ಇದು ಪಕ್ಷದ ಪ್ರಶ್ನೆ ಬರಲ್ಲ, ರೈತರ ಸಂಕಷ್ಟ. ಯಾವುದೇ ನೀವು ನೋಡಿರಬೇಕು, ಯಾವುದೇ ಸರ್ಕಾರ ಇರಲಿ ರೈತರ ಸಂಕಷ್ಟಗಳಿಗೆ ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ಹೋರಾಟಗಳು ಅನಿವಾರ್ಯವಾಗಿದ್ದಾವೆ ಮತ್ತು ನಿರಂತರವಾಗಿರ್ತಕ್ಕಂಥ ದೇಶದಾದ್ಯಂತ ನೋಡಿದೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ರಸಗೊಬ್ಬರ ದರವನ್ನು 6,000 ರೂಪಾಯಿ ಕ್ವಿಂಟಲ್ ರೇಟ್ ಮಾಡಿದೆ, ಒಂದು ಕ್ವಿಂಟಲ್ಗೆ. ಇವತ್ತು ಭೂಮಿಯ ಗುಣಮಟ್ಟ, ನೀರು ನಿರಂತರವಾಗಿ ಹರಿದಂಥ ಸಂದರ್ಭದಲ್ಲಿ ತೋಟ, ಹೊಲ, ಗದ್ದೆಗಳ ಮಣ್ಣು ಉಪ್ಪಿನಾಂಶ ಬಂದು ಇದು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಫಲವತ್ತತೆ ಕಡಿಮೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ರಸಗೊಬ್ಬರ ಹಾಕಿ ನಾವು ಮಣ್ಣನ್ನು ಫಲವತ್ತತೆಗೊಳಿಸ್ಕೋಬೇಕು. ಇಲ್ಲ ಅಂದರೆ ನಮ್ಮ ರೈತರು ಈ ಹಿಂದಿನಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಇವತ್ತು ಕೆರೆಯಲ್ಲಿ ಹೂಳು ತುಂಬಿರ್ತದಲ್ಲ, ಆ ಮಣ್ಣು ಫಲವತ್ತತೆಯಿಂದ ಇರ್ತದೆ ಅಂತೇಳಿ ಆ ಮಣ್ಣನ್ನು ಈ ಹಿಂದೆಲ್ಲ ಎತ್ತಿನ ಗಾಡಿನಲ್ಲಿ ಹೊಡಿತಾ ಇದ್ರು. ಇವತ್ತಿನ ದಿನಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಆ ಮಣ್ಣನ್ನು ತಗೊಂಡೋಗಿ ತೋಟಗಳಿಗೆ, ಹೊಲ ಗದ್ದೆಗಳು ಹೊಡೆದು ಮಣ್ಣನ್ನು ಫಲವತ್ತತೆ ಮಾಡ್ತಕ್ಕಂಥದ್ದು ನಮ್ಮ ರೈತರು ನಡೆಸ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಅದಕ್ಕೆ ಇವತ್ತು ನಾವ್ಯಾರು ಇಲ್ಲಿ ಮೈನಿಂಗ್ಸ್ ಮಾಡ್ತಾ ಇದ್ವಿ. ರೈತರು ಇವತ್ತು ಯಾರೋ ಒಬ್ಬರು ರಾಜಕಾರಣಿ ಇವತ್ತು ಅದನ್ನು ಏನೋ ಮಣ್ಣಿನ ಯಾರೋ ವೈಯಕ್ತಿಕ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ DC ಅವರು ಮನನೊಂದು ಒಂದು ದೃಢ ನಿರ್ಧಾರ ತಗೊಂಡು ಗಟ್ಟಿ ನಿರ್ಧಾರ ಮಾಡಿ ಈ ರೈತರು ಮಣ್ಣು ಹೊಡಿತಕ್ಕಂಥದ್ದಕ್ಕೆ ಬರೆ ಎಳೆದಿದ್ದಾರೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ರೈತರ ಮಕ್ಕಳು, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ದಯವಿಟ್ಟು ಆದೇಶವನ್ನು ಹಿಂಪಡೆದು ರೈತರುಗಳಿಗೆ, ಇಲ್ಲೇನು ವ್ಯಾಪಾರ ಮಾಡ್ತಾ ಇಲ್ಲ, ರೈತರುಗಳು ಮಣ್ಣು ಹೊಡ್ಕೊಳ್ಳೋರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ಮನವಿ ಇದೆ. ಸರ್, ಎಲ್ಲಿವರೆಗೆ ಹೋರಾಟ? ಇದು ನಿರಂತರ, ಇದು ರೈತರಿಗೆ ಅನಿವಾರ್ಯ. ನೋಡಿ, ನಾನು ಹೇಳಿದೆ, ಒಂದು ಕ್ವಿಂಟಲ್ ಗೊಬ್ಬರಕ್ಕೆ 6,000 ರೂಪಾಯಿ ಅಂತೆ, ರೈತ ಬೆಳೆದ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ 1,700 ರೂಪಾಯಿ ಅಂತೆ. ಇದು ಯಾವ ನ್ಯಾಯ ಇದು? ಅದಕ್ಕೆ ಮಣ್ಣು ಹೊಡಿಲಿಕ್ಕೆ ಈಗ ಬಂದಿರತಕ್ಕಂಥ ವಿಷಯ, ಮಣ್ಣು ಹೊಡಿಲಿಕ್ಕೆ ಪರ್ಮಿಷನ್ ಅಂತ. ಮಣ್ಣು ಹೊಡಿಯಕ್ಕೆ ಪರ್ಮಿಷನ್ ಕೊಟ್ಟರೆ ಹೋರಾಟ ನಿಲ್ಲಿಸ್ತೀವಿ, ಇಲ್ಲ ಅಂದರೆ ಜಿಲ್ಲಾಡಳಿತಕ್ಕೂ ಮುತ್ತಿಗೆ ಹಾಕ್ತೀವಿ. ಅದ್ರಾಗೇನು ಜಿಲ್ಲಾಧಿಕಾರಿಗಳು ಮಣ್ಣು ಹೊಡಿಯಕ್ಕೆ ಪರ್ಮಿಷನ್ ಕೊಡೋವರೆಗೂ ಹೋರಾಟ ಯಾವುದೇ ಕಾರಣಕ್ಕೂ ಅನಿವಾರ್ಯ. ಪಕ್ಷದ ಪ್ರಶ್ನೆನೇ ಇಲ್ಲ ಇಲ್ಲಿ. ಇವತ್ತು ರಾಜ್ಯ ಸರ್ಕಾರ ಕಣ್ತರ್ಕೊಳ್ಳಿ, ಇಲ್ಲಿ ಇರ್ತಕ್ಕಂಥ ಮನೆ ಶಾಸಕರುಗಳು, ಮನೆ ಮಂತ್ರಿಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಧರ್ಮ ಇದೆ. ಪಕ್ಷದ ವಕ್ತಾರರಿದ್ದೀರಾ? ಆ ಪ್ರಶ್ನೆ ಇಲ್ಲ. ನಾನು ಯಾವುದೋ ಅಧಿಕೃತವಾಗಿ ನೋಡಿ ಮುಖ್ಯಮಂತ್ರಿಗಳ ಹತ್ರನೂ ಸಹ ಮಾತಾಡ್ಬೋದು ಇರ್ಬೋದು. ಇಲ್ಲ, ನಾನು ಯಾರಿಗೂ ಮಾತಾಡೋಕೆ ಹೋಗಲ್ಲ. ನಾವು ರೈತರ ಪರವಾಗಿ ನಿಂತಿದ್ದೀವಿ ಅಷ್ಟೇ, ರೈತರ ಪರವಾಗಿ ನಿಲ್ತೀವಿ. ಯಾಕೆಂದ್ರೆ ನಾನು ರೈತ, ನಾನು ಕೂಡ ಈಗ ತೋಟ ಕಟ್ಟಬೇಕಾಗಿದೆ ಹೊಸದಾಗಿ. ಆ ಮಣ್ಣು ಕೆರೆ ಕೆಳಗಡೆ ಇದೆ, ಅದೆಲ್ಲ ಉಪ್ಪಡ್ರೆ ಹೋಗಿದೆ, ಜೋಗು ಭೂಮಿ ಇದೆ. ಈಗ ಅದು ಫಲವತ್ತತೆ ಆಗಬೇಕಂದ್ರೆ ನಾನು ಮಣ್ಣು ಹೊಡೆದೇ ಅಡಿಕೆ ಗಿಡ ಕಟ್ಟಬೇಕು. ನಾನೆಲ್ಲಿ ಹೋಗ್ಬೇಕು? ಮಣ್ಣು ತರಬೇಕಂದ್ರೆ ಎಲ್ಲಿಂದ ತರಬೇಕು ನಾನು? ಇವರು ನಿಮ್ಮ PDOಗಳು ಮತ್ತು ವಿಲೇಜ್ ಅಕೌಂಟೆಂಟ್ರು, ತಹಸೀಲ್ದಾರರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಕೇಸ್ ಹಾಕ್ತೀವಿ ಅಂತ ಹೆದರಿಸ್ತಾರೆ. ನಾವು ಕೇಸ್ ಹಾಕಿ ರೈತರುಗಳು ಇವತ್ತು ಕೋರ್ಟ್ಗೆ ಓಡಾಡ್ಕೊಂಡು ಇರೋಕ್ಕಾಗ್ತದ? ನಾವು ಕಾನೂನು ಗೌರವಿಸ್ತಕ್ಕಂಥವ್ರು. ಇವತ್ತಿನ ಒಂದು ಪ್ರಕರಣದಲ್ಲಿ FIRಗಳನ್ನು ದಾಖಲು ಮಾಡಿದ್ರೆ ಏನು ಮಾಡ್ತೀರಾ? ಮಾಡಲಿ, ನಾವು ಗೌರವಿಸ್ತೀವಲ್ಲ, ಅವ್ರ FIRನೂ ಗೌರವಿಸ್ತೀವಿ, ಅವ್ರ ಕಾನೂನನ್ನು ಗೌರವಿಸ್ತೀವಿ. ಅವರು ಜೈಲಿಗೆ ಹಾಕಿದ್ರೂ ಗೌರವಿಸ್ತೀವಿ. ಯಾಕೆಂದ್ರೆ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ನಮ್ಮವರೇ, ಅವರ ಅಧಿಕಾರಿಗಳು. ಆದರೆ ಉದ್ದೇಶಪೂರ್ವಕವಾಗಿ ರೈತರದ ಕಷ್ಟವನ್ನು, ಸಂಕಷ್ಟವನ್ನು ಅರ್ಥ ಮಾಡ್ಕೊಂಡಂಗೆ ಕೇಸ್ ಮಾಡ್ತೀವಿ ಅಂದರೆ ನಾವು ಯಾಕೆ ಬೇಡ ನನ್ನ ಸ್ವಾಮಿ? ಅವ್ರಿಗೂ ಸ್ವತಂತ್ರ ಇದೆ, ಕಾನೂನಲ್ಲಿ ಅವಕಾಶ 100% ಪ್ರಶ್ನೆನೇ ಇಲ್ಲ. ಮಾಡಲಿ, ಯಾರು ಬೇಡ ಅಂತಾರೆ? ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾವು ಒಂದು ರಸ್ತೆಯ ಒಂದು ಬದಿನಲ್ಲಿ ತಡೆ ಹಾಕಿದ್ದೀವಿ, ಇನ್ನೊಂದು ಬದಿನಲ್ಲಿ ಬಿಟ್ಟಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್ ಮನವಿ ಮಾಡಿದರು, ತಾಲೂಕು ಮ್ಯಾಜಿಸ್ಟ್ರೇಟ್ರು ಮನವಿ ಮಾಡಿದರು, ಆಂಬ್ಯುಲೆನ್ಸ್ಗಳಿಗೆ ತೊಂದರೆ ಆಗುತ್ತೆ ಅಂತ. ನಾವು ಒಂದು ಕಡೆ ರಸ್ತೆಯನ್ನು ಬಂದ್ ಮಾಡ್ಕೊಂಡಿವಿ, ಇನ್ನೊಂದು ಕಡೆ ರಸ್ತೆಯನ್ನು ತೆರವುಗೊಳಿಸಿದ್ದೀವಿ. ಇವತ್ತು ಅವರು ಇಂಟೆನ್ಷನ್ಲಿ ರೈತರಿಗೆ ತೊಂದರೆ ಕೊಡಬೇಕಂತಕ್ಕಂಥ ಉದ್ದೇಶ ಇದ್ದರೆ ಮುಂದಿನ ದಿನಗಳಲ್ಲಿ ಅವರು ನೋವು ಅನುಭವಿಸ್ತಾರೆ. ನಾವು ಜ್ವಲಂತ ಸಮಸ್ಯೆ ಇದುವರೆಗೂ ಕೂಡ ತಮಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಕೂಡ ನಾವು ಒಂದು ಕೇಸ್ ಹಾಕ್ಸಿಲ್ಲ, ತೊಂದರೆ ಕೊಟ್ಟಿಲ್ಲ. ಮೊನ್ನೆ ನಡೆದಂತಹ ಸಭೆಯಲ್ಲಿ ಇದು ವಿಚಾರವನ್ನ ಎತ್ತಾದಾಗ ಎಲ್ಲ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲಿ ಬೇಕಲ್ಲಿ ಬೇಕಾಬಿಟ್ಟಿ ಮಣ್ಣು ಹೋಗ್ತಾ ಇದೆ, ನೀವು ಸಂಪೂರ್ಣ ವಿಫಲರಾಗಿದ್ದೀರಿ ಅಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಗೌರವವಾಗಿ ತಾವೆಲ್ಲ ನಡ್ಕೊಂಡಿರುವಂಥ ಪ್ರಮೇಯ ತಾವೆಲ್ಲರೂ ಕೂಡ ಮಾಧ್ಯಮ ದೃಶ್ಯಗಳಲ್ಲಿ ನೋಡಿದ್ದೀರಿ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಾನೂನು ರೀತ್ಯ ಯಾವುದೇ ಕಾರಣಕ್ಕೂ ಎಲ್ಲಿ ನನ್ನ ದಾವಣಗೆರೆ ಜಿಲ್ಲೆಗೆ ಸಂಬಂಧಿಸಿದಂತೆ 6 ತಾಲೂಕುಗಳಲ್ಲೂ ಕೂಡ ಎಲ್ಲೂ ಕೂಡ ಮಣ್ಣುಗಳನ್ನು ಸದ್ಯದ ಮಟ್ಟಿಗೆ ಯಾವುದೂ ನೀವು ಮಣ್ಣನ್ನು ಹೊಡೆಯೋಕ್ಕೆ ಅವಕಾಶ ಕೊಡಕೂಡದು ಅಂತೇಳಿ ನೇರವಾಗಿ ಲಿಖಿತ ಮೂಲಕ ನಮಗೆ ನಿರ್ದೇಶನ ಕೊಟ್ಟಿರೋದ್ರಿಂದ ನಾವು ಇದುವರೆಗೂ ಯಾರಿಗೂ, ನಾನು ಕಣ್ಣೆದುರಿಗೆ ಹೋದ್ರು ನಮ್ಮ ರೈತರು ಹೊಡ್ಕೊಂತ ಇದಾರೆ ಅಂತ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ರಮೇಶ್ ಅಣ್ಣ, ಕಣ್ಣೆದುರಿಗೆ ಉದಾಹರಣೆಗೆ ನಮ್ಮೂರಲ್ಲೇ ನಡೀತಾ ಇದೆ. ನಮ್ಮಲ್ಲಿ ಯಾವುದೋ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ನಮ್ಮ ಕೆರೆಯನ್ನು ತೆಗಿಯೋಕ್ಕೆ ಕೊಟ್ಟಿದ್ದೀವಿ, ಇಲ್ಲ ಅಂತ ಹೇಳಲ್ಲ.
ಅದನ್ನು ಕೂಡ ನಾವು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾಡುತ್ತಿರುವಂತಹ ಕೆರೆಯ ಅಗಲ ಆಗಕ್ಕೆ ಕೆರೆ ನವೀಕರಣಕ್ಕೆ ಕೊಟ್ಟಂತಹ ಪ್ರಕರಣವನ್ನು ಕೂಡ ಇದುವರೆಗೂ ನಾವು ನಿಲ್ಲಿಸಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಏನು ಬರುತ್ತೆ ಆ ನಿರ್ದೇಶನದ ಪ್ರಕಾರ ನಾವು ಮುಂದೆ ನಿಮಗೆ ಹೇಳ್ತೀವಿ ಅಂತ ಹೇಳಿ ಅಲ್ಲಿ ಸಂಯೋಜಕರನ್ನ ಅವ್ರನ್ನ ಕರೆಸಿ ಕೂಡ ಶೆಟ್ಟಿಹಳ್ಳಿ ಒಂದು, ನಿಂಬಾಪುರ ಒಂದು, ಇನ್ನೊಂದು ಒಟ್ಟು 5 ಕಡೆ ಮಾಡ್ತಾ ಇದ್ರು, ಅವ್ರನ್ನೂ ಕೂಡ ನಿಲ್ಲಿಸಿದ್ವಿ. ಈಗೇನಾಗಿತ್ತು, ರೈತರು ಇನ್ನು ಮಳೆ ಇನ್ನೊಂದು ತಿಂಗಳು 1.5 ತಿಂಗಳು ಮಣ್ಣು ಹೊಡ್ಕೊಳಕ್ಕೆ, ಯಾಕಂದ್ರೆ ಮಳೆ ಬಂದರೆ ಆಮೇಲೆ ಆಗಲ್ಲ, ಬೆಳೆಸತೆ ಆಗಲ್ಲ. ನಮಗೂ ಕೂಡ ಒಳ್ಳೆ ಈಗ 70% ಎಲ್ಲ ಏತ ನೀರಾವರಿಗೆ ಕೆರೆಗಳು ಕೂಡ ಈಗ ಫುಲ್ ಇದೆ. ಹಾಗಾಗಿ ನಾವು ಕೂಡ ಇದುವರೆಗೂ ಬಿಡು ರೈತರು ಮನೆ ಜಮೀನಿಗೆ ಹೊಡ್ಕೊಳವರೆಗೂ ನಾವು ಯಾರೂ ತೊಂದರೆ ಕೊಡಲಿಲ್ಲ. ರೈತರು ತೋಟಕ್ಕೆ ಹೋಗೋವು, ಟ್ಯಾಕ್ಟ್ರಿ ಹೋಗೋವು, ಕೆಲವು ಇದು ಕೂಡ ಇಲ್ಲೇ ನಮಗೇನಿಲ್ಲ, ಇದು ಕೂಡ ದುರುಪಯೋಗ ಆಗಿದೆ ಅಣ್ಣ ರಮೇಶ್ ಅಣ್ಣ. ಹಾಗಾಗಿ ನಾವು ಅದು ಇದ್ರೂ ಸಹ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳು, ನಾನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲಿಗೆ 11 ಗಂಟೆ ನಾನು ಕೂಡ ಸ್ಟ್ರೈಕ್ ಎತ್ತಂದಾಗ ನಮ್ಮ ವಸಂತ ಪದೇ ಸರ್ ಬನ್ನಿ ಸರ್ ಅಂತ ಫೋನ್ ಮಾಡಿದ. ಮತ್ತೆ ಯಾಕೆ ಬೇಕು ಅಂತೇಳಿ ನಾನು ಕೂಡ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಇಲ್ಲೇ 11 ಗಂಟೆಯಿಂದ ನಾವು ಕೂಡ ಇಲ್ಲಿದ್ದೀವಿ. ಜಿಲ್ಲಾಧಿಕಾರಿಗಳು ಎಲ್ಲಿದ್ದಾರೆ ಅಂತಲೂ ಕೂಡ ನಾನು ರಮೇಶ್ ಅಣ್ಣರ ಗಮನಕ್ಕೂ ಕೂಡ ತಂದಿದ್ದೀನಿ. ಹಾಗಾಗಿ ನಾನು ಕೂಡ ಜಿಲ್ಲಾಧಿಕಾರಿಗಳು ಅಲ್ಲಿಂದ ಬಂದ ಮೇಲೆ ಅವ್ರು ಏನು ನಿರ್ದೇಶನ ಕೊಡ್ತಾರೋ ಆ ನಿರ್ದೇಶನದ ಪ್ರಕಾರ ನಾನು ಅಗತ್ಯ ಕ್ರಮ ವಹಿಸ್ತೀನಿ. ಒಂದನೇದು. ಎರಡನೇದು, ಈಗ ಅಣ್ಣರು ಹೇಳಿದ್ರು ಇಲ್ಲ ನಾವು ಹೊಡಿತೀವಿ. ಈಗ ನಾವು ಒಡೆಯರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ. ಆದರೆ ಮೇಲಿನ ನಿರ್ದೇಶನಕ್ಕೆ ತಾವು ಕೂಡ 1 ವಾರ 10 ದಿವಸ ವೆಯ್ಟ್ ಮಾಡಬೇಕು. ಅವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಪ್ರಕಾರ ಇಮಿಡಿಯೇಟ್ ನಾವು ನಿಮಗೆ ಹೇಳ್ತೀವಿ. ನೀವು ಸಂಬಂಧಪಟ್ಟ ಇಲಾಖೆ ಮುಖಾಂತರ ನೀವು ಪರ್ಮಿಷನ್ ತಗೊಂತೀರೋ ಅದೇನೋ ಮುಂದ್ಲುದು, ನಾನೆಲ್ಲ ಮೈಕಲ್ಲಿ ಅವನ್ನೆಲ್ಲ ನಾನು ಹೇಳಲ್ಲ. ಹಾಗಾಗಿ ನೀವು ಅದ್ರ ಪ್ರಕಾರನೂ ಕ್ರಮ ವಹಿಸಿ. ಎರಡನೇದು, ಈಗ ಏಕಾಏಕಿ ಈಗ ಕಣ್ಣಿದ್ರಿಗೆ ಹೋದ್ರು, ಈಗ ಇಲ್ಲೆಲ್ಲ ಬಂದಿರೋದಕ್ಕಿಂತ ಹೊರಗಡೆ ನೋಡೋ ಜನ ಕಣ್ಣುಗಳು ಭಾಳ ಇರ್ತಾವೆ. ಉದಾಹರಣೆ ಈಗ ಅದನ್ನ ತಗೊಂಡೋಗಿ ವಿಡಿಯೋ ಮಾಡಿ ಚನ್ನಗಿರಿ ತಾಲೂಕು ಹೋಗಲಿ, ಆದರೂ ಕೂಡ ಇಷ್ಟೆಲ್ಲ ಮಾಡಿದ್ರು ಹೋಗ್ತಾ ಇದೆ ಅಂದಾಗ, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂದಾಗ ಅಲ್ಲಿಂದಲೇ ಸೋಮಠ ಕೇಸ್ ಹಾಕಂತ ಪ್ರಕರಣಗಳು ಕೂಡ ಆಗ್ತವೆ. ಹಾಗಾಗಿ ನಾವು ನನಗೆ ಈಗ ಅಣ್ಣರಿರ್ಬೋದು, ರವಿ ಅವರು ಇರ್ಬೋದು, ಅವ್ರು ನಿನ್ನೆನೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ನೋಡೋಣಪ್ಪ ಇದೊಂದು ಸ್ವಲ್ಪ ಬಿಸಿ ತಣ್ಣಗಾಗ್ಲಿ, ಅದು ಏನಾಗಿದೆ ಚೆಕ್ ಮಾಡಿಸಿ ನಾನು ನಿಮಗೆ ನಂತರ ಪರ್ಮಿಷನ್ಗೆ ಏನು ಬೇಕೋ ಅದು ಹೇಳ್ತೀನಿ ಅಂತ ಇಲ್ಲಿ ನಿಮ್ಮ ಸಂಘದ ಅಧ್ಯಕ್ಷರು ಕೂಡ ಇದ್ರು ನಿನ್ನೆ. ಯಾಕಂದ್ರೆ ನಮಗೂ ಕೂಡ ಪದೇ ಫೋನ್ ಬರ್ತವೆ, ಅಲ್ಲಿ ಮಣ್ಣು ಹೊಡಿತಿದ್ದಾರೆ ಹಿಡಿದಿಲ್ಲ, ಇಲ್ಲಿ ಮಣ್ಣು ಹೊಡಿತಿದ್ದಾರೆ, ಇಲ್ಲಿ ಹೇಳ್ತಾರೆ ಇಲ್ಲಿ ನಾವು ರೈತರು ನಾವು ಹೊಡ್ಕೊಂತೀವಿ, ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ನಮ್ಮಿದ್ರಿಗೆ ಓಪನ್ ಆಗಿ ಹೇಳಿ ಹೋಗ್ತಾರೆ. ಅಲ್ಲಿ ಹೋದಾಗ ಅವರೇ ಬೇರೆಯವರಿಗೆ ಆಗಲ್ದಾನು, ಅದೇ ಊರನ್ನ ಆಗಲ್ದಾನು ಟ್ಯಾಕ್ಟ್ರಿಗೆ JCB ಮಣ್ಣು ಹಾಕಲ್ದಾನು ಅವನ್ ಬಂದು ವಿಡಿಯೋ ಮಾಡಿ ನಮಗೆ ಹಾಕ್ತಾನೆ, ನೀವೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಇಂಥವು ಆಗದ್ ಬೇಡ. ನಾನು ಕೂಡ ಈಗ ಜಿಲ್ಲಾಧಿಕಾರಿಗಳ ಹತ್ರ ಪರ್ಸನಲಿ ಮಾತಾಡಿದ್ದೀನಿ, ಮತ್ತು ಕೂಡ ಮಾತಾಡಿ ಈಗ ನಾನು ಮತ್ತೆ ಇವತ್ತಿಲ್ಲ ಅವರು, ನಾಳೆ ನಾನು ಮತ್ತೆ DC ಆಫೀಸ್ ಹತ್ರ ಹೋದಾಗ ನಾನು ಮಾತಾಡಿ ಅಣ್ಣ ಇದು ಏನಿದೆ ಅದು ಕಾನೂನು ರೀತಿ ನಾನು ಕ್ರಮ ತಗೋಣಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಇದು ರೈತರು ಹೊಡ್ಕೊಳೋದ್ರಿಂದ ನಮ್ದು ಈಗ ನಾವೇ ಕೂಡ ಕೆಲವು ಕೆರೆಗಳಿಗೆ ಅನುದಾನ ಕೊಟ್ಟಾಗ ಅದು ಹೂಳು ತೆಗಿಯುವಂಥ ಪ್ರಕರಣಗಳು ಕೂಡ ಇರ್ತವೆ. ಅಂಥದ್ರಲ್ಲೂ ಕೂಡ ನಾವು ಈಗ ಪ್ರಾವಿಷನ್ ಕೊಟ್ಟಿರ್ತೀವಿ. ಆ ಹೂಳುಗಳು ಅದರೊಳಗೆ ಎಲ್ಲ ಕೆರೆಗಳಲ್ಲೂ ಕೂಡ ವೇಸ್ಟ್ ಆಗಲ್ಲ. ಕೆಲವು ಎಲ್ಲ ಕೆರೆ ಮಣ್ಣು ಕೂಡ ಜಮೀನುಗಳಿಗೆ ಯೂಸ್ ಆಗಲ್ಲ. ಹಾಗಾಗಿ ಇಂಥವೆಲ್ಲ ಪ್ರಕರಣಗಳು ನಮ್ಮ ಗಮನದಲ್ಲದವೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ಸಹಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಬಂದ ತಕ್ಷಣ ನಿಯಮಾನುಸಾರ ಕ್ರಮ ತಗೊಳ್ತೀವಿ. ನಾನು ಮಾಡ್ದೆ?